ಅಯ್ಯತಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಮಂಡ್ಯ ಗ್ರಾಮ ಪಂಚಾಯತಿಗೆ ಮಂಡ್ಯ ಗ್ರಾಮ ಪಂಚಾಯತಿಗೆ ಮಂಡ್ಯ ಗ್ರಾಮ ಪಂಚಾಯತಿಗೆ ಆಡಳಿತ ವಿರೋಧಿಗೆ ಆಡಳಿತ ವಿರೋಧಿಗೆ ಆಡಳಿತ ವಿರೋಧಿ ನೀತಿಗೆ ಆಡಳಿತ ವಿರೋಧಿ ನೀತಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜಯವಾಗಲಿ ಜಯವಾಗಲಿ. ಬಹುಶಃ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಇತ್ತೀಚಿನ ಒಂದು ವರದಿಯ ಪ್ರಕಾರ ಕಳೆದ 2 ವರ್ಷಗಳ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರಗಳು ಸುಮಾರು 14 ಲಕ್ಷಕ್ಕೂ ಮಿಕ್ಕಿ ದುಡ್ಡು ಇಲ್ಲಿ ಅವ್ಯವಹಾರ ಆಗಿದೆ ಅಂತ ಒಬ್ಬ ಪಂಚಾಯತ್ ಸಿಬ್ಬಂದಿಯ ಮೇಲೆ ಆರೋಪವನ್ನು ಇಟ್ಟಿದ್ದಾರೆ. ಅದು ಯಾರು ಅವ್ಯವಹಾರ ನಡೆಸಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಎಲ್ಲರೂ ಜವಾಬ್ದಾರಾಗ್ತಾರೆ. ಆಡಳಿತ ಮಂಡಳಿಯವರು ಇರ್ಬೋದು, ಸಿಬ್ಬಂದಿ ವರ್ಗದವರು ಎಲ್ಲರೂ ಜವಾಬ್ದಾರಾಗ್ತದೆ. ಹಾಗಾಗಿ ಇದು ಜನರ ತೆರಿಗೆ ಹಣ, ಜನರ ಮನೆ ತೆರಿಗೆ ಮತ್ತು ವ್ಯಾಪಾರ ತೆರಿಗೆ ಹಣ, ನಮ್ಮ ಜನರ ಗ್ರಾಮಸ್ಥರ ತೆರಿಗೆ ಹಣವನ್ನು ಈ ರೀತಿಯಲ್ಲಿ ಅವ್ಯವಹಾರದ ಮೂಲಕ ಅವರು ದೋಚುತ್ತಾರೆ ಅಂದರೆ ಅದು ಇನ್ನು ನಮ್ಗೆ ಯಾವ ರೀತಿಯಲ್ಲಿ ನಾವು ತೆರಿಗೆ ಕಟ್ಟಬಹುದು ಅಂತಕ್ಕಂಥ ಸಂಶಯ ಬರ್ತದೆ ಅಲ್ಲಿಗೆ. ಹಾಗಾಗಿ ನಮ್ಮ ಹಣ, ಗ್ರಾಮಸ್ಥರ ಹಣ, ಇದು ಯಾವುದೇ ಪಕ್ಷದ ದೃಷ್ಟಿಯಿಂದ, ರಾಜಕೀಯ ದೃಷ್ಟಿಯಿಂದ ನಡೆಸ್ತಕ್ಕಂಥದ್ದಲ್ಲ. ಇದು ಗ್ರಾಮಸ್ಥರಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಗ್ರಾಮಸ್ಥರ ಹಣವನ್ನು ಈ ರೀತಿ ದೋಚಿರುವುದರಿಂದ, ಈ ರೀತಿ ಅವರು ಅವ್ಯವಹಾರ ನಡೆಸಿರುವುದರಿಂದ ಇದರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ತನಿಖೆ ನಡೆಸಬೇಕು. ಯಾರು ಆರೋಪಿಗಳಿದ್ದಾರೆ ಆ ಆರೋಪಿಗಳು ಬೆಳಕಿಗೆ ಬರಬೇಕು, ಆರೋಪಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವೊಂದು ಈ ಒಂದು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೇವೆ. ಇವತ್ತು ಅವ್ಯವಹಾರ ಆಗಿದೆ, ಅದರ ಬಗ್ಗೆ ಸಮಗ್ರ ತನಿಖೆ ನಡೆಸಲು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ನ CS ರವರಿಗೆ ನಾವು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಇವರ ಮುಖಾಂತರ ನಾವು ಮನವಿ ನೀಡಲಿದ್ದೇವೆ. ನಾವು ಅವರನ್ನೇ ಇಲ್ಲಿಗೆ ಕರೆದಿದ್ದೇವೆ. ಈಗ ನಾವು ಏನು ಹೇಳ್ತಾ ಇರೋದು, ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ನಡೆದಂಥ ಅವ್ಯವಹಾರದ ಬಗ್ಗೆ ಸೂಕ್ತ ತನಿಖೆಯನ್ನು ಮಾಡಿಸಿ ಇದರಲ್ಲಿ ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೆ, ಯಾರೆಲ್ಲ ಇದರಲ್ಲಿ ಪಾಲುದಾರಿದ್ದಾರೆ, ಅವರಿಗೆ ತಕ್ಕ ಶಿಕ್ಷೆಯನ್ನು ತಾವು ಅದನ್ನು ಕಾನೂನು ರೀತಿಯಲ್ಲಿ ತನಿಖೆ ಮಾಡಿಸಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ತಾವು ಮಾಡಬೇಕು ಅಂತ ನಿಮ್ಮ ಮೇಲೆ ಭರವಸೆ ಇಟ್ಟು ನಾನು ನಿಮಗೆ ಮನವಿ ಕೊಡ್ತಾ ಇದ್ದೇನೆ. ಖಂಡಿತ ಇದನ್ನು ಇವರಿಗೆ ಗಮನಕ್ಕೆ ತಂದು ಇದರ ಬಗ್ಗೆ ಕಾನೂನು ಕ್ರಮ ಎಷ್ಟು ದಿನದೊಳಗೆ ನಮಗೆ ಇದರ ಬರ್ತಾರೆ. ಖಂಡಿತ ಅವರ ಗಮನಕ್ಕೆ ತಂದು ಕೂಡಲೇ ಶೀಘ್ರವಾಗಿ ತನಿಖೆ ಮಾಡಿ ನಮ್ಮ ಊರಿನ ಗ್ರಾಮಸ್ಥರಿಗೆ, ಈ ಗ್ರಾಮದ ಎಲ್ಲ ಗ್ರಾಮಗಳಿಗೆ ತಿಳಿಸುವಂತ ವ್ಯವಸ್ಥೆಯನ್ನು ಅವ್ರು ಮಾಡಬೇಕು. ಇಲ್ಲಿ ಪ್ರತಿಭಟನೆ ನಿಲ್ಲುವುದಿಲ್ಲ. ಸಿಗದಿದ್ದರೆ ನಾವು ಮುಂದಿನ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ, ಕಡ್ಡಾವಣ ಹಣ, ಈ ಹಣವನ್ನು ಮಾಡಿದ್ರೆ ಇನ್ನು ಮುಂದೆ ಉಂಟಲ್ಲ, ಇದನ್ನು ನೀವು ಎನ್ಕ್ವೈರಿ ಮಾಡಿ ನಾವು ಇದ್ರ ಒಳಗೆ ನುಗ್ತೇವೆ. ಅಲ್ಲ, ಇದೀಗ ಒಂದು ಪಂಚಾಯತ್ ಇರ್ಬೋದು, ಇಂಥ ಪಂಚಾಯತ್ ಆಗ್ಬಾರ್ದು. ಈಗ ಇನ್ನೊಂದು ವಿಚಾರ, ಈಗ ಒಬ್ಬನನ್ನು ಅಮಾನತು ಮಾಡಿಕೊಂಡು ಉಳಿದವರು ಅದರಲ್ಲಿ ಸಾಮೇಲಾಗಿದ್ದಾರೆ, ಅವರನ್ನು ಅಮಾನತು ಮಾಡಿಸಬೇಕು. ನಮ್ಮ ಇದು ಒತ್ತಡ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ದಿಕ್ಕು ತಪ್ಪಿಸುವಂಥ ಕೆಲಸಗಳು ಆಗ್ತಾ ಇದೆ ಪಂಚಾಯತ್ ಒಳಗಡೆ. ದಯವಿಟ್ಟು ನೀವು ಅವರನ್ನು ಕೂಡ ಅದರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು. ಈಗ ಯಾರೆಲ್ಲ ನಾವು ಹೆಸರು ಕೊಟ್ಟಿದ್ದೇವೆ, ಪೊಲೀಸ್ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಮತ್ತು CS ಕೂಡ ನಾವು ಮಾತಾಡಿದೆ, ನೇರ ಹೇಳಿದ್ದೇನೆ ಅವರಿಗೆ. ಅವರನ್ನು ಕೂಡ ಅಮಾನತಲ್ಲಿಟ್ಟು ನೀವು ಇದು ಮಾಡಿ. ಸುಮ್ಮನೆ ಒಬ್ಬನನ್ನು ಅಲ್ಲಿ ಒಂದು 5 ನೋಟಿಸ್ ಕೊಡಬೇಕಿತ್ತು, ನೀವು ಅದೂ ಕೊಟ್ಟಿಲ್ಲ. ಅವರು ಕೇವಲ ಒಂದೇ ನೋಟಿಸಲ್ಲಿ ಏಕೈಕಿ ಅವರನ್ನು ತೆಗೆದುಹಾಕಿದ್ದಾರೆ. ಇದು ಸರಿಯಲ್ಲ ಅಂತ ನಾವು ಹೇಳೋದು. ಇದು ಸರಿಯಲ್ಲ. ಅವ್ರು ಮಾಡಿದಂತೆ ಎಲ್ಲ ರಿಪೋರ್ಟನ್ನು ಬರೀರಿ. ನೀವು ಕೂಡ ಮೊನ್ನೆ ಬಂದಿದ್ರಿ, ಇದಕ್ಕೆ ತನಿಖಾಧಿಕಾರಿಗೆ ಬಂದಿದ್ರಿ, ಅವರು ಒಂದು ಸೈಡ್ ಮಾಡಿದ್ದಾರೆ. ಅದು ನಮಗೆ ಅಗತ್ಯ, ನಾವು ಮಾತಾಡೋದಿಲ್ಲ. ಇಲ್ಲಿ ಟೋಟಲ್ ಆಗಿ ಪಂಚಾಯತಿಂದ ಅವ್ಯವಹಾರ ಆಗಿದೆ, ಅದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ. ಮಾಡಿರುವಂತಹ ಈ ಮೆರವಣಿಗೆ ಪಂಚಾಯತಿನ ಆಡಳಿತ ಭವನದ ಮುಂದೆ ಕೊಟ್ಟಿರುವಂತಹ ಮನವಿ ಒಂದು ಮೆರವಣಿಗೆ, ಇದೊಂದು ಸಭೆ, ಇದು ಪ್ರತಿಕ್ರಿಯೆಯೂ ಅಲ್ಲ, ಇದು ಸ್ಪರ್ಧೆಯೂ ಅಲ್ಲ, ಇದು ಪ್ರಚೋದನೆಯೂ ಅಲ್ಲ. ಬದಲಾಗಿ ಇದು ನಮ್ಮ ಕರ್ತವ್ಯ. ಮೊನ್ನೆ ಮಹೇಶ್ವರ ಒಂದು ಮಾತು ಹೇಳಿದ್ರು, ನಾವು ನಾಗರಿಕರ ಕಡೆಯಿಂದ, ಒಂದು ಪ್ರಜ್ಞಾವಂತ ನಾಗರಿಕರ ಕಡೆಯಿಂದ ಒಂದು ಪ್ರತಿಭಟನೆ ಮಾಡುವ ಅಂತ. ಪ್ರಜ್ಞಾವಂತ ನಾಗರಿಕರಿಗೆ ಪರ್ಯಾಯವೇ ಕಾಂಗ್ರೆಸ್. ಯಾಕೆಂದ್ರೆ ಈ ದೇಶದಲ್ಲಿ ಯಾವುದೆಲ್ಲ ಜನಸಾಮಾನ್ಯರ ಬದುಕಿಗೆ ಬೇಕಾದಂತಹ ಯಾವೆಲ್ಲ ವ್ಯವಸ್ಥೆಗಳು ಬೇಕಿತ್ತು ಅದನ್ನ ಎಲ್ಲವನ್ನು ಮಾಡಿದ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ. ಈ ಪ್ರತಿಭಟನೆಗೆ ಅಥವಾ ಈ ಒಂದು ಜಾಗೃತಿ ಸಭೆಗೆ ಎಲ್ಲರೂ ಬಂದಿದ್ದಾರೆ. ಇಲ್ಲಿ ನೋಡಕ್ಕೆ ದಲಿತ ಸಂಘಟನೆಯವರು, ಅವರು ಶಾಲಾ ಮಕ್ಕಳು ಬಂದಿದ್ದಾರೆ. ಅವರು ಯಾಕೆ ಬಂದು ಅಂತ ಕೇಳಿದ್ರೆ, ಒಂದು ದಟ್ಟ ಗುಮಾನಿ ಉಂಟು.
ಆಡಳಿತದಲ್ಲಿರುವಂತಹ ಆಡಳಿತಕರ್ತರ ಆಡಳಿತದಾರರ ಹಣದ ಪಿಪಾಸೆಗೆ ಒಬ್ಬ ಅಮಾಯಕರನ್ನು ಬಲಿ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಆತಂಕ, ಒಂದು ನೋವು ಅವರನ್ನು ಬದುಕಬೇಕಾಗಿ ಅವರಿಗೆ ಬಂದಿದ್ದಾರೆ. ಅವರ ಒಬ್ಬ ದುರ್ಬಲ ವ್ಯಕ್ತಿಯ ಪರವಾಗಿ ಅವರು ಬಂದಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಪರಿಶುದ್ಧ ಜೀವನ ನಡೆಸುವವರು ಇರುವುದು ಸುಮ್ಮನೆ ಒಂದ್ಸಲ ಗಮನಿಸಿ. ಈಗ ಆಡಳಿತದಲ್ಲಿರುವಂತಹ ಇವರು ಬೇರೆ ಬೇರೆ ಸಂದರ್ಭಗಳಲ್ಲಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಬೇರೆ ಬೇರೆ ಆಡಳಿತದ ಅನುಭವ ಪಡ್ಕೊಂಡಂತಹ ನಾಯಕರು ವೇದಿಕೆ ಮೇಲೆ ಇದ್ದಾರೆ. ಅವರ ಮೇಲೆ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ, ತಿಳ್ಕೊಳ್ಳಿ. ಇದು ಕಾಂಗ್ರೆಸ್ನ ಶಕ್ತಿ. ಅವರೆಲ್ಲ ಕೋಟ್ಯಾಧೀಶ ಆಗಿದ್ರು, ಅಧಿಕಾರಕ್ಕೆ ಬಂದವರು ಅವರೆಲ್ಲ ಲಕ್ಷಾಧೀಶ ಆಗಿದ್ದಾರೆ ಅಂತ. ಯಾಕೆ ಅವರು ಪಡ್ಕೊಳ್ಳೋದು? ಒಂದ್ಸಲ ಪಂಚಾಯತ್ ಕಳೆದ 10 ವರ್ಷಗಳಲ್ಲಿ ಆಡಳಿತ ಮಾಡಿದವರ ಆರ್ಥಿಕ ಸ್ಥಿತಿ ಎಷ್ಟು ಬೆಳವಣಿಗೆ ಆಗಿದೆ ನೋಡಿ. ನಾನು ಬೇರೆ ಹೇಳಿಕೆ ಬರೋದು, ಯಾರ ಹೆಸರು ಉದಾಹರಣೆ ಕೊಡೋದಿಲ್ಲ ನಾನು. ಹೇಗಿದ್ದವರು ಹೇಗಾಗಿದ್ದಾರೆ? ಹಾಗಾಗಿ ಕೇವಲ 13 ಲಕ್ಷದ ವಿಚಾರ ಅಲ್ಲ ಇದು. 10 ವರ್ಷಗಳ ಮೊದಲು, 15 ವರ್ಷಗಳ ಮೊದಲು ಜಾಕ್ವೆಲ್ ಆಗಲಿಂದ ಇಂದಿನವರೆಗಿನ ದೊಡ್ಡ ದೊಡ್ಡ ಕಾಮಗಾರಿಗಳ ತನಿಖೆ ಆಗಬೇಕು. ಮಹೇಶಣ್ಣ, ತನಿಖೆ ಒಂದಕ್ಕಾಗಿ ನಿಲ್ಲಬೇಕಾದ್ದಲ್ಲ ಇರಲಿ. ಇದು 10 ವರ್ಷಗಳಲ್ಲಿ, 15 ವರ್ಷಗಳಲ್ಲಿ ಎಂತೆಲ್ಲ ಆಡಳಿತದಲ್ಲಿ ಏನೆಲ್ಲ ಆಗಿದೆ ಅದರ ಸಮಗ್ರ ತನಿಖೆ ಆಗಬೇಕು. ಎಷ್ಟು ಅವ್ಯವಹಾರ ಆಗಿದೆ, ಸಾರ್ವಜನಿಕರ, ಉದ್ದಿಮೆದಾರರ ಬೇರೆ ಬೇರೆ ರೀತಿಯ ತೆರಿಗೆಗಳು ಸರ್ಕಾರಕ್ಕೆ ಹೋಗಿ ಸರ್ಕಾರದಿಂದಲೇ ಬರುವಂತಹ ಹಣವನ್ನ ಹೇಗೆ ಸ್ವಂತಕ್ಕೆ ಉಪಯೋಗ ಮಾಡಿದ್ದಾರೆ, ಇದು ಬಹಿರಂಗಗೊಳ್ಳಬೇಕು. ನನಗೆ ಅನ್ನಿಸ್ತದೆ ಸುಳ್ಯ ತಾಲೂಕಿನ ಎಲ್ಲ ಪಂಚಾಯತ್ಗಳು, ಯಾವುದೆಲ್ಲ ಬಿಜೆಪಿ ಆಡಳಿತದಲ್ಲಿ ಇರುವ ಪಂಚಾಯತ್ಗಳು ಉಂಟು, ಆ ಎಲ್ಲ ಪಂಚಾಯತ್ಗಳ ಆಡಳಿತದ ವಿರುದ್ಧ ಒಂದು ಗಂಭೀರವಾದ ತನಿಖೆಯನ್ನು ಮಾಡುವಂಥ ಅವಶ್ಯಕತೆ ಉಂಟು ಅಂತ ಅನ್ನಿಸ್ತದೆ. ಇಲ್ಲಿ ಅವ್ಯವಹಾರ ಆಗಿದೆ, ಇಲ್ಲಿ ಭ್ರಷ್ಟಾಚಾರ ಆಗಿದೆ. ಒಬ್ಬನ ಮೇಲೆ ಗೂಬೆ ಕೂರಿಸಿ ಅವನನ್ನ ಬಲಿ ಕೊಟ್ಟು ಅವನ ಹಿಟ್ಟನ್ನ ಕಸಿದುಕೊಂಡು ನೀವು ಸುರಕ್ಷಿತರಾಗಿರ್ತೀರ ಅನ್ನುವ ಭ್ರಮೆ ಬೇಡ. ಮೇಲೊಬ್ಬರಿದ್ದಾನೆ ಉಪರ್ವಾಲ, ಅವನೇ ನಮ್ಮನ್ನೆಲ್ಲರನ್ನು ಕಳಿಸಿದ್ದಿಲ್ಲ ಈಗ ಪ್ರತಿಭಟನೆ ಮಾಡಬೇಕು ಅಂತ. ಪಂಚಾಯಿತಿಯಲ್ಲಿ ತೆರಿಗೆ ಸಂಗ್ರಹಣದ ಹಣ 1.5 ವರ್ಷಗಳ ವ್ಯಾಪ್ತಿಯ ಹಣ ಸುಮಾರು 13,46,000 ಹಣ ಇವತ್ತು ಪಂಚಾಯಿತಿಗೆ ಕೋತ ಆಗಿದೆ ಅನ್ನತಕ್ಕಂಥ ವರದಿಯನ್ನು ನಾನು ಪ್ರಥಮವಾಗಿ ನೋಡಿದೆ. ಬಲಿಪಶು ಮಾಡಿದ್ರು. ಬಿಲ್ ಕಲೆಕ್ಟರ್ ಬಾಬು ಅನ್ನುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಕಾರಣ ಕೊಟ್ಟು ಕಲೆಕ್ಟರ್, ಅವನು ಬಿಲ್ ಕಲೆಕ್ಟರ್, ಹಣವನ್ನು ಸಂಗ್ರಹಣೆ ಮಾಡತಕ್ಕಂಥವನು, ಸಂಗ್ರಹಣೆ ಮಾಡಿರ್ತಕ್ಕಂಥವನೇ ಈ ಒಂದು ಭ್ರಷ್ಟಾಚಾರವನ್ನ ಮಾಡಿದ್ದಾನೆ ಅಂತ ಅವನ ಮೇಲೆ ಗೂಬೆ ಕೂರಿಸುವಂತ ವ್ಯವಸ್ಥೆಗಳು 2ನೇ ಹಂತದಲ್ಲಿ ಕಂಡೆನ. ಅದರ ಮೇಲೆ ಮತ್ತೆ 3ನೇ ಹಂತದ ಒಂದು ವರದಿಯನ್ನ ನೋಡದೆ, ಈ ಬಾಬು ಅನ್ನತಕ್ಕಂಥ ವ್ಯಕ್ತಿ ಪಾಪ ಕಡಬದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದಾನೆ. ಆ ಬಾಡಿಗೆ ಮನೆಗೆ ಪಂಚಾಯಿತಿಯ ಪಿಡಿಒ ಮತ್ತು ಪಂಚಾಯಿತಿಯ ಆಡಳಿತದ ಜವಾಬ್ದಾರಿ ಹೊತ್ತಿರತಕ್ಕಂಥ ಉಪಾಧ್ಯಕ್ಷರಾದಂಥ ನಾರಾಯಣ ಅನ್ನುವವರು ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಚಿನ್ನಾಭರಣ ಇದೆಯೋ ಹಣ ಇದೆಯೋ ಅಂತೇಳಿ ಹುಡುಕಾಡತಕ್ಕಂಥದ್ದನ್ನು ಮಾಡಿದ್ರು. ಅವರನ್ನ ಕರೆಸಿ ಎಲ್ಲೋ ಒಂದು ಕಡೆ ವಿಚಾರಣೆಯನ್ನ ಮಾಡಿಸಿ ಪ್ರಮಾಣವನ್ನ ಮಾಡಿಸಿದ್ರು. ಆಮೇಲೆ ಪಂಚಾಯಿತಿಯಲ್ಲಿ ಕರೆಸಿ ಅವರಿಂದ ತಪ್ಪೊಪ್ಪಿಗೆಯ ಪತ್ರವನ್ನ ಬರ್ಕೊಂಡ್ರು ಅಂತ. ಬಹುಶಃ ಇದನ್ನ ನಾವು ಗಮನಿಸಿದಾಗ ಹಳ್ಳಿಯಲ್ಲಿ ಒಂದು ಮಾತಿದೆ, ಕುಂಬಳಕಾಯಿ ಕಳ್ಳ ಅಂತ ಹೇಳಿದಾಗ ಒಬ್ಬ ಹೆಗಲು ಮುಟ್ಟಿ ನೋಡದಂತೆ, ಎಲ್ಲಾದ್ರೂ ಆ ಕುಂಬಳಕಾಯಿಯ ಬೂದು ನನ್ನ ಹೆಗಲ ಮೇಲೆ ಇದೆಯಾ ಅಂತ. ಈ ನಡವಳಿಕೆಯನ್ನು ನೋಡಿದಾಗ ಬಾಬು ನಿರಪರಾಧಿ, ಯಾರೋ ಬೇರೆ ಕಳ್ಳರು ತಮ್ಮ ಹೆಗಲು ಮುಟ್ಟಿ ನೋಡ್ತಾ ಇದ್ದಾರೆ ಅನ್ನೋದನ್ನ ನಾವು ಸಾರ್ವಜನಿಕವಾಗಿ ಇವತ್ತು ಗಮನಿಸಲೇಬೇಕು. ನಾನು ಈಗಾಗಲೇ ಹೇಳಿದೆ, ಇವರ ನಡವಳಿಕೆಗಳನ್ನು ನೋಡಿದ್ರೆ, ಆದರೆ ಆಕ್ಟ್ ಅಲ್ಲಿ ಬಹಳ ಕ್ಲಿಯರ್ ಆಗಿದೆ. ಪಂಚಾಯತ್ ಹಣಕಾಸಿನ ವ್ಯವಹಾರಗಳ ಪರಿಪೂರ್ಣ ಜವಾಬ್ದಾರಿ ಇರತಕ್ಕಂಥದ್ದು ಅದು ಪಿಡಿಒನ ಜವಾಬ್ದಾರಿ. ಯಾರು ಪಿಡಿಒ ನನಗೆ ಗೊತ್ತಿಲ್ಲ. ಪಿಡಿಒನಾದವನು
ನೀವು ಯಾವಾಗ ಪಂಚಾಯತಲ್ಲಿ ಬಿಲ್ ಕಲೆಕ್ಟರ್ ಹಣವನ್ನು ಸಂಗ್ರಹಣೆ ಮಾಡ್ತಾನೆ, ಅವರು ಪ್ರತಿದಿನ ಬಂದು ಅಲ್ಲಿ ಡಾಟಾ ಎಂಟ್ರಿ ಮಾಡೋರು ಇರ್ತಾರೆ, ಅಲ್ಲಿ ಎಂಟ್ರಿ ಮಾಡಬೇಕು. ಡಾಟಾ ಎಂಟ್ರಿ ಆದಮೇಲೆ ದಿನಂಪ್ರತಿ ಸೆಕ್ರೆಟರಿ ಅನ್ನತಕ್ಕಂಥವರು PDO ನಂತರ ಇರ್ತಾರೆ, ಅವರು ಅದನ್ನು ಪರಿಶೀಲನೆ ಮಾಡಬೇಕು. ಮತ್ತು ಕೊನೆಯದಾಗಿ PDO ಅದನ್ನು ಜಮಾ ಪಡೆದು ಅದನ್ನು ಪರಿಶೀಲನೆ ಮಾಡಿ ಕ್ಯಾಶ್ ಬುಕ್ ಎಂಟ್ರಿ ಮಾಡಬೇಕು. ಇದು ಆಕ್ಟ್ ಮತ್ತು ಜವಾಬ್ದಾರಿ. ಇಲ್ಲಿ ಇದನ್ನ ಮಾಡಿದ್ದಾರಾ ಅನ್ನತಕ್ಕಂಥ ಪ್ರಶ್ನೆ. ನನಗೆ ತಿಳಿದ ಹಾಗೆ ಸುಮಾರು 1.5 ವರ್ಷಗಳು, ಅಂದ್ರೆ 13,46,000 ರೂಪಾಯಿ ಹಣ ಬೇಕು, ಮಿಸ್ಅಪ್ರೊಪ್ರಿಯೇಷನ್ ಆಗಬೇಕು ಅಂತಾದರೆ ಸುಮಾರು 1.5 ವರ್ಷ ಇವರು ಅದನ್ನ ಪರಿಶೀಲನೆ ಮಾಡಲೇ ಇಲ್ಲ ಅನ್ನೋದು ಸಾಬೀತು. ಪರಿಶೀಲನೆ ಮಾಡದೇ ಇರಲಿಕ್ಕೆ ಕಾರಣ ಏನು ಅನ್ನೋದನ್ನ ಕೂಡ ಇವತ್ತು ಎನ್ಕ್ವೈರಿ ಮಾಡುವಾಗ ಅದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಬೇಕು. ಇವರೆಲ್ಲಾದ್ರೂ ಇವರ ಪಂಚಾಯತ್ ಒಂದು 5-6 ಕೋಟಿ ಇದ್ದಿದ್ರೆ ಒಂದು 2-3 ಕೋಟಿ ಸ್ವ ಮಾಡುವಂತವ್ರು ಇವರು. ನೀವು ತಿಳ್ಕೊಳ್ಬೇಕು, ಇಂಥ ಒಂದು ಸಣ್ಣ ಪಂಚಾಯತ್ನಲ್ಲಿ ಇಷ್ಟೊಂದೊಂದು ದೊಡ್ಡ ಭ್ರಷ್ಟಾಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ತಿಳುವಳಿಕೆ ಇರುವಂತ ಬಹಳ ಪ್ರಜ್ಞಾವಂತ, ದೇಶಭಕ್ತ, ರಾಷ್ಟ್ರಭಕ್ತ ಅಂತೇಳಿ ಎನಿಸ್ಕೊಂಡವರ ಶಿಷ್ಯ ವರ್ಗದವರಾದ ಅವರ ಪಟ್ಟದ ಶಿಷ್ಯರು ಆಡಳಿತ ನಡೆಸುವಂತ ಈ ಗ್ರಾಮ ಪಂಚಾಯತ್. ಇದರ ಅವ್ಯವಹಾರ ನೋಡಿ, ನಾನು ಆಗಾಗಲೇ ಹೇಳಿದೆ ಗಫೂರ್ ಹತ್ರ, ಖಾಲಿ ಭ್ರಷ್ಟಾಚಾರ ಅಲ್ಲ, ಇದು ಬೃಹತ್ ಮಂಡಳಿಯ ಭ್ರಷ್ಟಾಚಾರ. ಇವರೆಲ್ಲಿಯಾದ್ರೂ ಬೆಂಗಳೂರಿನಲ್ಲಿ, ಈ ಪಂಜದಲ್ಲಿದ್ದ ಆಡಳಿತ ಮಂಡಳಿಯವರು ಬೆಂಗಳೂರಿನಲ್ಲಿ ಇರ್ತಿದ್ರೆ ಒಂದು ಎಷ್ಟೋ ಲಕ್ಷ ಕೋಟಿ ಅವ್ಯವಹಾರ ಮಾಡುವರು. ಜನರೇ, ನಾನು ಇದನ್ನು ಯಾಕೆ ನಿಮ್ಮ ಮುಂದೆ ಹೇಳ್ತೇನೆ ಅಂತ ಹೇಳಿದ್ರೆ, ನಾನು ಇಲ್ಲಿ ಪಕ್ಕದ ಪಂಚಾಯತ್ನಲ್ಲಿ ಇರುವ, ನಂದು ಕೇವಲ 4-4.5 ಲಕ್ಷ ರೂಪಾಯಿ ನಮ್ಮಲ್ಲಿ ಆದಾಯ ಇರುವಂಥದ್ದು. ಅಲ್ಲಿ ನೀವು ಬೇಕಾದ್ರೆ ಇಲ್ಲಿಗೆ ಇದ್ದವರು ಎಲ್ಲರೂ ಬನ್ನಿ, ನಾನು ನಿಮಗೆ ಪ್ರತಿಯೊಂದು ಇಂಚು ಲೆಕ್ಕ ಕೊಡ್ತೇನೆ. ನಾನು ಇವರು ಇಲ್ಲಿ 35 ವರ್ಷದಿಂದ ಆಡಳಿತ ಮಾಡಿದವರು ಯಾರು? BJP ಅವರು. ಎಲ್ಲ ಕಳೆದ 1.5 ವರ್ಷಕ್ಕೆ ಹಿಂದೆ ಒಂದು ಘಟನೆ ನಡೆಯಿತು. ಇವರೆಲ್ಲ ಬಂದು ನನಗೆ ದೇವಿ ಪ್ರಸಾದ್ ಕಾನತ್ತೂರಿಗೆಲ್ಲ ಧಿಕ್ಕಾರ ಹೋಗಿದವರು ಇವರು. ಯಾಕೆ ಇವತ್ತೆಲ್ಲಿ ಹೋಗಿದ್ದಾರೆ ಇವರು? ಧಿಕ್ಕಾರ ಹೋಗುವವರು ಎಲ್ಲಿದ್ದಾರೆ? ಬಿಳಿ ವೇಷ್ಟಿ, ಬಿಳಿ ಶರ್ಟ್ ಹಾಕೊಂಡು ಬಂದು ವರ್ಷಕ್ಕೊಮ್ಮೆ ಈ ಮೈಸೂರು ದಸರಾಕ್ಕೆ ಆನೆಗಳು ಬರ್ತವೆ, ಆ ತರ ಪಂಜಕ್ಕೆ ಬಂದು ಇಲ್ಲಿ ಧಿಕ್ಕಾರ ಹೋಗಿ ಮತ್ತೆ ಮನೆಗೆ ಹೋದ್ರೆ ಮತ್ತೆ ಬರುವ ವರ್ಷವೇ ಬರುವುದು ಅವರು. ಅವರಲ್ಲಿ ಎಲ್ಲಿದ್ದಾರೆ ಸ್ವಾಮಿ? ಈಗ ಇಷ್ಟೊಂದು ದೊಡ್ಡ ಅವ್ಯವಹಾರ ಆಗಿತ್ತಲ್ಲ. ಇವರು ದೇಶಭಕ್ತ, ರಾಷ್ಟ್ರಭಕ್ತರನ್ನು, ದೇಶವನ್ನು ಉಳಿಸುವವರು, ಇಲ್ಲಿ ಪಂಜವನ್ನೇ ಉಳಿಸಲಿಕ್ಕೆ ಆಗುದಿಲ್ಲ ಇವರಿಂದ. ಇದರಿಂದ ದೊಡ್ಡ ದುರ್ಘಟನೆ ಇದೆಯಾ? ನಾನು ನಿಮ್ಮ ಹತ್ರ ಕೇಳುದು, ಕಳೆದ 10 ವರ್ಷಗಳಲ್ಲಿ ಎಷ್ಟು ಅವ್ಯವಹಾರ ಆಗಿರ್ಬೋದು? ಇದು ಕೇವಲ ಈಗ 1.5 ವರ್ಷದಲ್ಲಿ ಆದಂತ ಅವ್ಯವಹಾರ, 24, 25, 26 ಒಳಗೆ ಆದಂತ ಅವ್ಯವಹಾರ. ಈ ಅವ್ಯವಹಾರದ ಬಗ್ಗೆ ನಾನೊಂದು ಸಣ್ಣ ಘಟನೆಯನ್ನು ಬರುತ್ತೇವೆ. ಈ ಅವ್ಯವಹಾರ ಏನಾಯ್ತು, ಭಾರಿ ಭ್ರಷ್ಟಾಚಾರ ಆಯ್ತು. ಪಾಪ ಬಿಲ್ ಕಲೆಕ್ಟರ್ ಬಾಬು ಎಂಬುವರು ನನ್ನ ಮನೆಗೆ ಬಂದಿದ್ರು. ಆ ಬಿಲ್ ಕಲೆಕ್ಟರ್ ಯಾವಾಗಲೂ ನಾನು ಕಳೆದ 10-20 ವರ್ಷದಿಂದ ಇಲ್ಲಿ ನೋಡ್ತಾ ಇದ್ದೇನೆ ಸರ್. ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿ, 20 ವರ್ಷದಿಂದ ಬಿಲ್ ಕಲೆಕ್ಟರ್. ಆ 20 ವರ್ಷದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿದವನು ಈಗ ಯಾಕೆ ಮಾಡಿದ? ಬಾಬು ಅವರು ನನ್ನ ಮನೆಗೆ ಬಂದಿದ್ರು. ಬರುವಾಗ ಒಳ್ಳೆ ನಗುಮುಖದ ಬಾಬುವ ಮುಖದಲ್ಲಿ ಫುಲ್ ಭಯ. ಹೀಗೀಗ ಆಗಿದೆ ಸರ್, ಎಂತ ಮಾಡುದು? ನಾನು ಕೇಳಿದೆ, ಬಾಬು ಎಂತ ಹೇಳಲಿಕ್ಕೆ ಆಗುದಿಲ್ಲ. ಲಾಸ್ಟಿಗೆ ನಾನು ಬಾಬು ಹತ್ರ ಕೇಳಿದೆ, ನನ್ನ ಬಹಳ ಆತ್ಮೀಯ, ಎಂತ ಮಾರ ನೀನೇನಾದ್ರು ಮನೆಯಲ್ಲಿ ಫ್ರಿಡ್ಜ್, ಟಿವಿ ಅಲ್ಲ, ಏನಾದ್ರು ಚಿನ್ನದ ಸ್ಕೀಮಿಗೆ ಏನಾದ್ರು ಸೇರಿ ಏನಾದ್ರು ಇದ್ರೆ ಅದನ್ನೆಲ್ಲ ವಾಪಸ್ ಮಾರಿ ಆದ್ರೂ ಕಟ್ಟಿಬಿಡು ಮಾರ, ಅಲ್ಲಿ ಮುಗಿಲಿ ಇದು ಅಂತ ಹೇಳಿದೆ. ಏನಿಲ್ಲ ಅಂತ ಹೇಳಿ, ಆದ್ರೂ ನನಗೊಂದು ಸಂಶಯ ಏನಾದ್ರು ಮಾಡಿರ್ಬೋದು ಅಂತೇಳಿ ನಿನ್ನ ಫೋನ್ ಮಾಡಿ ನನ್ನ ಹೆಂಡತಿಗೆ ಕೊಡು, ನಾನು ಮಾತಾಡ್ತೇನೆ ಅಂತ ಹೇಳಿದೆ. ನಾನೇ ಫೋನಲ್ಲಿ ಮಾತಾಡಿದೆ. ಮಾತಾಡುವಾಗ ಅವಳು ಪಾಪ ಅಳ್ಲಿಕ್ಕೆ ಶುರು ಮಾಡಿದ್ರು. ದಾಲ ಇಜ್ಜಿ ಇದನ್ನು ಏನಾಡ ದಾಲ ಇಜ್ಜಿ ಮುಲ್ಪ ದಾಲ ಬಯ್ಯದ ಒಣ ಸಿಡಿ ಅರಿ ಒಣ ತಾವಡತ್ತದಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಈ ಹಣ ಎಲ್ಲಿಗೆ ಹೋಯ್ತು? ಅದನ್ನು ನಾವು ಕೇಳಬೇಕು. ಮೊನ್ನೆ ಬಾಬು ಅವರ ಒಂದು ಹೇಳಿಕೆಯಲ್ಲಿ ಉಪಾಧ್ಯಕ್ಷರು 8 ಲಕ್ಷ ರೂಪಾಯಿಯಷ್ಟನ್ನು ನನ್ನ ಕೈಯಿಂದ ತಗೊಂಡಿದ್ದಾರೆ ಅಂತೇಳಿ. ಹಾಗಾದ್ರೆ ಈ ಬಾಬು ಅವರನ್ನು ಇಲ್ಲಿ ಬಲಿಪಶು ಮಾಡಲಾಯಿತೆ ಅಂತ ಹೇಳುವ ಒಂದು ಸ್ಪಷ್ಟ ಗುಮಾನ ಇದೆ. ಅಷ್ಟಾಗುವಾಗ ನಮ್ಮ
ದಲಿತ ಸಂಘ ನಮ್ಮ ಇವರು ಯಾರು ಆನಂದ್ ಬೆಳ್ಳಾರೆ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮುಖಂಡರು ಅವರೆಲ್ಲ ಬಂದು, ನಾನು ಯಾವ ದಿವಸ ಊರಲ್ಲಿ ಇಲ್ಲ ಆಯಿತು, ಆ ದಿವಸ ಬಂದು ಇಲ್ಲಿ ಮಾಡಿದಾಗ ಸ್ಪಷ್ಟವಾಗಿ ಬಾಬು ಅವರು ಹೇಳಿದ್ದಾರೆ, ನಾನು ಇಂತಿದ್ದವರಿಗೆ ಇಂತಿಂತ ಇಷ್ಟು ಹಣ ಕೊಟ್ಟಿದ್ದೇನೆ ಅಂತೇಳಿ. ಈಗ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಏನೋ ಒಂದು ಕಾನೂನು ವ್ಯವಸ್ಥೆ ಇದೆ, ಎಲ್ಲವೂ ಇದೆ. ಅದರಲ್ಲಿ ಸರಿಯಾದ ತನಿಖೆ ಆಗಬೇಕು, ತಪ್ಪಿತಸ್ಥ ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಈ ಒಂದು ಇದರ ಅಡಿಯಲ್ಲಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೇನೆ. ಈಗ ನಾನು ಹೇಳುವಂಥದ್ದು, ಪ್ರತಿ ತಿಂಗಳು ಮೀಟಿಂಗ್ ಆಗ್ತದೆ, ಪಂಜದಲ್ಲಿ ಆಗ್ಲಿಲ್ವಾ? ಗ್ರಾಮ ಸಭೆ ಆಗ್ತದೆ, ಪಂಜದಲ್ಲಿ ಆಗ್ಲಿಲ್ವಾ? ಗ್ರಾಮ ಸಭೆಯಲ್ಲಿ ಜನರು ಯಾಕೆ ಪ್ರಶ್ನೆ ಮಾಡಲಿಲ್ಲ? ನಾನು ಹೇಳುವಂಥದ್ದು ಬರೇ ಪಂಚಾಯತ್ ಮೆಂಬರ್ಗಳಿಗೆ ಮಾತ್ರ ಅಲ್ಲ, ಸಾರ್ವಜನಿಕರಿಗೆ ಜವಾಬ್ದಾರಿ ಇದೆ. ಸಾರ್ವಜನಿಕರಿಗೆ ಒಂದು ಇದು ಕೊಡ್ತಾರೆ, ಎಂತ ಆಗು ಹೋಗುಗಳನ್ನ ಕೊಡ್ತಾರೆ, ಅದನ್ನು ನೋಡಬೇಕು. ಜವಾಬ್ದಾರಿ ನೀವು ಇದನ್ನು ಅನುಮೋದನೆ ಮಾಡಬಹುದಂತ ಹೇಳುವಾಗ ಕ್ಲಾಪ್ ತಟ್ಟಿದ್ಯಾರು? ಸಾರ್ವಜನಿಕರಲ್ವಾ? ಇವತ್ತು ಬುದ್ಧಿ ಕಲಿಸಬೇಕಂತೂ ಸಾರ್ವಜನಿಕರಿಗೆ ಬಿಟ್ಟು ನಾವು ಇಲ್ಲಿಗೆ ಬರುವಂತ ವ್ಯವಸ್ಥೆ ಆಗಬಾರ್ದಿತ್ತು. ನಾನು ಹೇಳುವಂಥದ್ದು, ಒಬ್ಬ ಅಮಾಯಕನ ಒಬ್ಬ ಬಾಬು ಅಂತ ಹೇಳುವವನನ್ನ ಬಲಿಪಶು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ನಾನು ಹೇಳುವಂಥದ್ದು, ಅವನ ಕೈಯಲ್ಲಿ ಶಕ್ತಿ ಇಲ್ಲ, ಅವನು ಟೆಂಪರರಿ ಕೆಲಸದವ, ಅವನನ್ನು ಸಸ್ಪೆಂಡ್ ಮಾಡಿದ್ರು ನಾಳೆ ವಾಪಸ್ ತಗೊಳ್ಳುವಂಥದ್ದು ಕಮಿಟಿಯವರಿಗೆ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ಒಂದು ಬಿಲ್ ಕಲೆಕ್ಟರ್ಗೆ ಬಿಲ್ ಬುಕ್ ಇರ್ತದೆ, ಅವನು ತಿಂಗಳಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದ್ದಾನಂತೆ ಪ್ರತಿ ಮೀಟಿಂಗ್ ಅಲ್ಲಿ ಬರ್ತದೆ ಅದು. ಇವಾಗ ನಾನು ಪಂಚಾಯತ್ ಮೆಂಬರ್, ನಮ್ಗೆ ಗೊತ್ತಿರ್ತದೆ ಎಷ್ಟು ನಮ್ಮ ಪಂಚಾಯತಿನಲ್ಲಿ ವಸಂತ ಇದ್ದಾರೆ, ಎಷ್ಟು ನೀನು ಕಲೆಕ್ಷನ್ ಮಾಡಿದ್ದಿ, ಯಾರ ಮನೆಗೆಲ್ಲ ಹೋಗಿದ್ದಿ ಕೇಳ್ತೇನೆ. ಅಲ್ಲಿ ಅವನು ಹರಿದು ಕೊಟ್ಟಿರುವುದಿಲ್ವ ಬಿಲ್ಲನ್ನು? ಮತ್ತೆ ಈ PDO ಸೆಕ್ರೆಟರಿ ಅವರು ತಿಂಗಳಿನ ಲೆಕ್ಕ ಇದನ್ನು ಹೇಗೆ ಮಾಡಿರ್ತಾರೆ, ಎಷ್ಟು ದುಡ್ಡು ಬಂತು, ಯಾವುದಕ್ಕೆ ಪೇಮೆಂಟ್ ಮಾಡಿದ್ರಿ, ಬಿಲ್ಲು ಇದು ಪಂಚಾಯತಿನಲ್ಲಿ ಪಂಚಾಯತ್ ಮೀಟಿಂಗ್ ಆಗುದಿಲ್ವಾ? ಅಧ್ಯಕ್ಷರು ಪಾಪ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ, ಅವರ ಜೊತೆಗಿದ್ದ ಪಂಚಾಯತ್ನ ಮೆಂಬರ್ಗಳಿಗೆ ಎಲ್ಲರಿಗೂ ಗೊತ್ತಿರುವುದಿಲ್ವಾ? ಅವರ ಪಕ್ಷದವರಿಗೆ ಎಲ್ಲಿ ಲೋಪದೋಷ ಆಗಿದೆ, ಎಲ್ಲಿ ತಪ್ಪಾಗಿದೆ ಅಂತ ಹೇಳುವಂಥದ್ದನ್ನು ಗೊತ್ತಿರುವುದಿಲ್ವಾ? ನಾನು ಹೇಳುವಂಥದ್ದು, ಇಲ್ಲಿ ಅಧ್ಯಕ್ಷರನ್ನು ಎದುರು ಹಿಡಿಬಹುದು, ಆದರೆ ಇಲ್ಲಿ ಮಾಡುವಂಥ ಕೆಲಸ ಬುದ್ಧಿವಂತ, ಅತಿ ಬುದ್ಧಿವಂತ ಪಂಚಾಯತ್ ಮೆಂಬರ್ನ ಇದು ಕೈ ಚಳಕ. ಮತ್ತು ಅಧಿಕಾರಿಗಳು ಇವನ ಮೇಲೆ ಇದನ್ನು ಹೊರಿಸಿದ್ರೆ ಕೇಳುವವನಿಲ್ಲ ಅಂತ ಹೇಳುವ ರೀತಿಯಲ್ಲಿ ಮಾಡಿದ್ದಾರೆ. ನಾನು ಹೇಳುವಂಥದ್ದು, ಇಡೀ ಸುಳ್ಯ ತಾಲೂಕಿನಲ್ಲಿ ಪಂಚಾಯತ್ನ ಎಲ್ಲಿ BJP ಪಂಚಾಯತ್ ಇದೆಯೋ ಅಲ್ಲಿ ಎಲ್ಲ ಎನ್ಕ್ವೈರಿಗೆ ನಾನು ಹೇಳೋದು ಲೋಕಾಯುಕ್ತಕ್ಕೆ ಕೊಡಬೇಕು. ಪ್ರಧಾನ ಇಲ್ಲ, ಲೋಕಾಯುಕ್ತಕ್ಕೆ ಕೊಟ್ಟಾಗ ಏನಾಗ್ತದೆ ಅಂದರೆ ಪ್ರತಿಯೊಂದು ಸಹ ಎನ್ಕ್ವೈರಿ ಆಗ್ತದೆ. ಆಗ ನಮಗೆ ಅದನ್ನು ಸ್ಪಷ್ಟತೆಯನ್ನು ನಮಗೆ ಕಾಣಬಹುದು. ಯಾವಲ್ಲ ಅಚ್ಚುತೆಲ್ಲ ನಿಂತ ಪೆರಡು ಕೆಲಸ ಮಾಡ್ತೊಂದು ಇಷ್ಟ 1 ತಾರೀಕು ದಾನ ಪಂಡ ಈಯೋಗ ಪೊತ್ತ ಒತ್ತಡ ಪಾಡ್ಯ ಮಹೇಶ್ ಕರಿಕಳನ ಒತ್ತಡ ಪಾಡ್ತಾರೆ, ಮಾತಾಡಲು ಒತ್ತಡ ಪಾಡ್ದು ಒಂಜಿ ಸಮಿತಿ ರಚನೆ ಮಾಡ್ತಾರೆ. ಐಟು 4 ಜನದ ಸಮಿತಿ. ಈ 4 ಜನದ ಸಮಿತಿಡ್ 4 ಜನಲ ಬತ್ತರು ಎನ್ಕ್ವೈರಿ ಪಾಡಿಯರು ಇಂದತ್ತ ಮಧ್ಯೋಡು ದಾನ ಅಂತ ಬಂದಾಗ ನಮ್ಮ ಭರತ್ ಮುಂಡೋಡಿ ಚುಟುಕತ್ತು ಪಾತೇರಿಯರು ಇಂದತ್ತು ಮಧ್ಯೋಡು ದಾನ ಪಂಡಾಗ ಒರೇ ಸಸ್ಪೆಷನ್ ಮಲ್ಪೊಡ್ದಂಡಲ್ಲ, ಅಮಾನತು ಮಲ್ಪೊಡ್ದಂಡ ಕನಿಷ್ಠ 5 ನೋಟಿಸ್ ಹಾಕೋರು. ಇಮ್ಬೇಕು ಒವ್ವೇ 5 ನೋಟಿಸ್ ಕೊಡ್ತಿದ್ದೀರಿ. ಕೇವಲ ಒಂದೇ ದಿನ ತುರ್ತು ಮೀಟಿಂಗ್ ಎತ್ತರೆ 2/12/2025 ಡಿಸೆಂಬರ್ ತಿಂಗಳ 2ನೇ ತಾರೀಕಿಗೆ ಬಾಬುನು ತುರ್ತಾತ ಪಂಚಾಯತಿ ಲಪ್ಪಡದು ಕುಲ್ಲಾದ ಪೊಲೀಸ್ ಸ್ಟೇಷನ್ ಕೂಡ ಫೋನ್ ಮಾಡ್ತಿದ್ದಾರೆ. 2 ನೋಟಿಸ್ ಮಾಡ್ತಾರೆ, ತುರ್ತು ಮೀಟಿಂಗ್ ಮಾಡ್ತಾರೆ. ಒಂಜಿ 13,24,950 ರೂಪಾಯಿ ಈ ದುರುಪಯೋಗ ಮಾಡ್ತದ. ಐತ ಮಿತ್ತನಿ ನಾನು ಅಮಾನತ ಆದೇಶ ಕೊರೊಂದುಳ್ಳ ಪಡೆದು ಆ ಮೀಟಿಂಗ್ ಮಾಡ್ತದೆ ಅಲ್ಪ ಕೊಡ್ಬೇಡಿ. ಸರಿ ಬಾಬು ಫೋನ್ ಮಾಡ್ತು ಬಂಡೇರೆ, ಸರಿ ಇಂಚಿಂಚು ಆತನ ಮಾಡೋದು ದಾಳ ಪೊಡಿರ್ಚಿ ಐನ ಇಂಚಿನ ತೂಕ ಮಾಡಿದ್ರೆ ಐತ ಪಿರ ಪೋಯ ಅಲ್ಪತ್ತಿನ ಆಡಳಿತಾಧಿಕಾರಿನ ಏರಿ ಪಂಚಾಯತ್ BJP ಪಂಚಾಯತ್ ಉಂಡ ಅವು ಒಂದು ಸೈಡ್ ಕೊಳ್ಳಾತಂಡಿ. ಬಾಬುನು ಅಂತದ್ದು ಬಾಬುನು ತಾಕೀತು ಮಾಡ್ಕೊಂಡು ಈ ಸೈಡ್ ಮಾಡ್ದ, ಈ ದುಡ್ಡು ಎತ್ತದ, ಈ ಖರ್ಚು ಮಾಡ್ತದ, ಬಂಗಾರದ ಎತ್ತದ, ಜಾಗದ ಎತ್ತದ, ಬರೆದು ಕೊರಲ ಈ 3 ನೇರ ಪಣ್ಣು ಹೆಚ್ಚಿನ ಪಂಚಾಯತ್ ಮೆಂಬರ್ ಮಾನವೀಯ ತಂಡ ನಿಕ್ಲಡ, ಮನುಷ್ಯತ್ವ ನಿಕ್ಲಡ, ರಡ್ಡು ಕಿಣ್ಯ ಜೋಕ್ಲಿನ ಪತ್ತೊಂದು ಒಂದು ಮುರುಕಲ ರೂಮಡ್ ಜೀವನ ಮಲ್ಪಡಿಸಿನ ಅಂಗಿ ಬಾಬು ಇನ್ನು ಯಾತು ಈ ದುಡ್ಡನ್ನು ದುರುಪಯೋಗ ಮಾಡ್ಕೊಳ್ಳೋ ಸಾಧ್ಯತೆ ಉಂಡ. ಸಸ್ಪೆಷನ್ ಆಂಡೆ ಅಂತ ಮಿತ್ತು ಎಲ್ಲ ಮಿತ್ತು ಕಂಪ್ಲೇಂಟ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ಗೆ. ಐಕ ದುಂಬು
ಭರತ್ ಮುಂಡೋಡಿ ನೀವು ಏನೇನು ಮತ 4 ಜನ ಪುದರ್ ಪಡ್ತೀರ ಆ 4 ಜನಕ್ಕೂ ಬಾಪುನ ಮುಖಾಂತರ ಕಂಪ್ಲೇಂಟ್ ಮಾಡ್ತದ ಅಟ್ರಾಸಿಟಿ ಕೇಸ್ ಕೊಡ್ತಿತ್ತೆ ಆ ಕೇಸನ್ನ ನಮ್ಮ ಸುಬ್ರಹ್ಮಣ್ಯ ಅವ್ರ ಪೆಂಡಿಂಗ್ ಇದೀರಿ ಆಯ್ತಾ ಮಧ್ಯದ ಮುಗ್ಲೆ ನಾನು ಎನ್ನ ಹೋರಾಟನ ಮೊಟ್ಟಗೊಳಿಸಿಕೊಳ್ಳ ದೃಷ್ಟಿಟ್ಟು ಏನನ್ನು 1 ತಿಂಗಳು ಜೈಲು ಮಾಡಿ ತುಯ್ಯರಂದೆ ಪಂಚಾಯತ್ ಇಂದೇ ಪಂಚಾಯತ್ ಭ್ರಷ್ಟ ಪಂಚಾಯತ್ ಬಿಜೆಪಿ ಪಂಚಾಯತ್ ನನ್ನ ವಿರುದ್ಧ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ತಾರೆ ಏನೇನು ಪಂಡ ಮಾತ ಸರಿಯಾದ ಪಂಪ ಉದ್ದೇಶರು ಕುಡಂಜಿ ವಿಚಾರ ಪಂಪೆ ಏನು ಸವಾಲಾತಿ ಸ್ವೀಕಾರ ಮಾಡ್ತಿದೆ ಕೋಡೆಂ ಕುಟ್ಟ ಪುತ್ತೂರು ಸುಳ್ಳಿಯೋಡ ಬುಕ್ಕ ಮಾತ ಪತ್ರಿಕೆಗಳಿಗೆ ಫೋನ್ ಮಾಡ್ತಂದು ಸವಿಸ್ತಾರ ನ್ಯೂಸ್ ಇಡ ಕನ್ನಡ ಜಾಲತಾಣ ಒಂದು ನ್ಯೂಸ್ ಬರ್ತಂಡೆ ಎಂಕ್ಲ ಅಚ್ಯುತ ಮಲ್ಕಜ ಎನ್ನ ನಿರಂತರ ಒಡನಾಡಿ ಎನ್ನ ವಾ ಕೆಲಸಗಳ ಸಹಕಾರ ಕೊಡ್ಪಂಚಿನ ವ್ಯಕ್ತಿ ಆರು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಕೆಲಸ ಮಾಡ್ತಂದು ಈ ಸಂದರ್ಭಡು ಪಂಚಾಯತ್ ಒಂದು ಟಾಯ್ಲೆಟ್ ಬುಕ್ಕ ಒಂದು ಬಾತ್ರೂಮ್ ಅದ ಕೆಲಸ ಮಾಡ್ತಂದಿದ್ದೇವೆ ಒಂದು 5 ಲಕ್ಷ ರೂಪಾಯಿದ 5 ದಾನ ಮಾಡ್ತಾರೆ ಬಂದಾಗ ಯಾನು ಬಾಬುಡ ಪಾತ್ರ ಬಾಬು ಅಚ್ಯುತರಿಗೆ ದುಡ್ಡು ಕೊಟ್ಟು ಅಲ್ಲೂ ಭ್ರಷ್ಟಾಚಾರ ಆತನ ಬಂಡೇರು ಯಾನಿನ್ನು ಸ್ಪಷ್ಟ ಪಂಪ ಇನಿ ಮುರುಳಿಯ ಗ್ರಾಮದ ಪೂದೆ ಮಹಾವಿಷ್ಣು ದೇವಸ್ಥಾನಗ ಪೀಡಿಯೋನೆ ತಂದುಕೊತ್ತು ಆಣೆ ಪ್ರಮಾಣ ಮಾಡ್ತಾರೆ ಅಲ್ಲಿ ಬೊಡ್ಚಂದ್ರ ಬಂಡೇರು ಈ ಇಂಚ ಪನ್ನಡು ಅಂಚ ಪನ್ನಡು ಇಚ್ಚು ಪಂಡ ನೀನು ಜೀಪ್ ಹಿಡ್ಕೊಂಡಾಗ ಕೊಡ್ತು ಗುಟ್ಟದ ಪಾಡಿರೋ ಪಂಚನ ಬೆದರಿಕೆ ಮಾಡಿದ್ರು ಬಾಬುಗಳು ಮೂಳು ಬರ್ತಾರೆ ತಪ್ಪೊಪ್ಪಿಗೆ ಪತ್ರದ ತೊಂದರೆ ಖಾಲಿ ಪೇಪರ್ ದಸ್ಕತ್ ಮಾಡ್ಯಾರ ಆ ಖಾಲಿ ಪೇಪರ್ ನಿಂತು ಪಂಚಾಯತ್ ಇಟ್ಕೊಂಡು ಟೈಪ್ ಹಾಕಿದ್ರೆ ಆನ್ಲೈನ್ ಸುದ್ದಿ ಕೊರಿಯರು ಯಾನು ಪಂಡೊಂದಿಲ್ಲ ಪಂಚಲಿಂಗೇಶ್ವರ ದೇವಸ್ಥಾನ ಉಂಡು ನಿಖಿಲ ಬಲ್ಲೆ ಯಾನು ಹಚ್ಚುತ್ತಾರೆ ಬಾಬುಲ್ಲ ತಂದು ಬರ್ಪೆ ನಿಖಿಲಲ್ಲಿ ಪ್ರಮಾಣ ಮಂತು ಬರಡು ಇಜ್ಜನ ನಿಖಿಲಪ್ಪಳೆ ಯಾನಡೆ ಬರ್ಪೆ ನಿಖಿಲೆ ಸವಾಲು ಮಾಡೊಂದಿಲ್ಲ ಎಂಕ್ಲೆ ಹೋಬೆ ದುಡ್ಡಿದ ಅವೇ ಹೊರ ಎಂಕ್ಲೆ ಅವಡೆ ಬಾಬಾ ಅವಡೆ ಮಲ್ತಿಜರು ಎಂಕ್ಲ ಸ್ಪಷ್ಟ ಬಲ್ಪ ನಿಖಿಲಿ ತಾಕತ್ತಿಂದ ನಿಖಿಲ್ ನೇರ ಬಲ್ಲೆ ಪಂಚಲಿಂಗೇಶ್ವರ ನಡಿಟುಂತು ಬಲ್ಲೆ ಯಾನು ಬಣ್ಣದ ಅಚ್ಯುತರೇ ದುಡ್ಡು ಕೊಡ್ತೀನಂಡ ಬಾಬು ಕೊಡ್ತೀನಂಡ ಅಲ್ಲಿ ಪ್ರಮಾಣ ಮಾಡ್ಬೇಕ ಉಪಾಧ್ಯಕ್ಷರನ್ನ ಉಂಜಿರಡ್ಡತ್ತು ಬೆಳ್ಳಾರೆಡು 35 ಲಕ್ಷದ ಜಾಕ್ವಾಲನ ನಿಂಗದು ಮಾಡಿನಂಚಿನ ನಾರಾಯಣ ಮೂಲು 75 ಲಕ್ಷದ ಜಾಕ್ವಾಲದ ಬಗ್ಗೆ ನಾರಾಯಣ ಕಂಪ್ಲೇಂಟ್ ಕೂಡ ಕೊಡ್ತಾರೆ ಯಾನು ಇಂದು ನಿಧಾನ ಆವಡೆ ಐದು ಮಾತ ತೆಪ್ಪುಗ ಲೋಕಾಯುಕ್ತ ಬರಕ ಅಂತ ಯಾನು ದಯಪಂಡ ಮಾತಾಡಿಲ್ಲ ಯಾನು ಅವ್ರಿಗೆ ತಪ್ಪು ಮಾಡ್ಕೊಂಡ ಬುಕ್ಕ ಇನ್ನ ತಪ್ಪುನೇ ನಾಡೊಂದು ಒಪ್ಪನ ಹೊರತು ಆ ಎಡ್ಡೆಂದ ನೇರ್ಲ ಪಂಪಿಜರು ಈ ವಿಚಾರ ಇನ್ನು ಸಾಮಾಜಿಕ ಜಾಲತಾಣಗಳು ಮಾತಾ ಬರ್ತದಿಲ್ಲ ಮಾತಾಡಲಿಂದ ಕ್ವಶನ್ಗೆ ಏನೊಂದಿದ್ದಾರೆ ಯಾನು ಎಲ್ಲ ಇದಕ್ಕೆ ಉತ್ತರ ಕೊಡ್ಪ ಬಂತ ಇನ್ನು ಉತ್ತರ ಕೊಡ್ತೆ ಎಂಕ್ಲ ಇಂಚಿನ ಪಂಪುನಂಡ ಇನ್ನು ಏಳು ಅವ್ಯವಹಾರ ಮಾಡ್ತಿದ್ದಾರ ಎಂಕ್ಲೆ ಮಾತಾಡಲ ಗೊತ್ತುಂಡು ಇವಾಗಲೂ ಗೊತ್ತುಂಡು ಪೊಲೀಸ್ ಸ್ಟೇಷನ್ ಗೊತ್ತುಂಡು ಸತ್ಯಾಂಶ ಇಂಚಿನ ಅಂತ ಗೊತ್ತುಂಡು ಆ 4 ತಿಂಗಳ ಫಸ್ಟ್ ಸಸ್ಪೆಂಡ್ ಇರ್ಲಿ ಅಮಾನತು ಇರ್ಲಿ ಅವಿಡ್ದು ನೇರ ಈಗ ತನಿಖೆ ಮಾಡ್ಕೊಳ್ಳಿ ಎಂಕ್ಲ ಬಾಬುಡು ತಪ್ಪಿತ್ತು ಮಂಡ ಬಾಬುನ ಎನಿ ಟೈಮ್ ಪೆಂಡಿಂಗ್ ಇದಿರ್ಲಿ ದಾಳ ಓವೆಂದೆಲ್ಲ ಕೊರಡಿಸಿ ಇಂಕ್ರಿಮೆಂಟ್ ಕೊರಡಿಸಿ ಸಂಬಳ ಕೊರಡಿಸಿ ದಾಳ ಕೊರಡಿಸಿ ಬಾಬು ತಪ್ಪು ಮಾಡ್ಕೊಳ್ತೀವಿ ಬಾಬು ನೇರ ಸ್ಪಷ್ಟವಾದ ಬರ್ತಾರೆ ಅವು ರೆಕಾರ್ಡ್ ಆಗ್ತದೆ ಏನಾಗಿ ಎಷ್ಟು ದುಡ್ಡು ಕೊಡ್ತೇವೆ ಪಂಪು ನಾವು ರೆಕಾರ್ಡ್ ಆಗ್ತದೆ ಸೇರಿಕೊಂಡು ನಿಜವಾಗ್ಲೂ ಅವ್ರ ಬಗ್ಗೆ ಕಾನೂನು ರೀತಿ ಕ್ರಮ ತಗೋಬೇಕು. ಅವ್ರು ಯಾರು ಇದರಲ್ಲಿ ಸೇರಿಕೊಂಡಿದ್ದಾರೆ ಅವ್ರ ರಾಜಕಾರಣಿಗಳಾಗಲಿ ಮತ್ತು ನಮ್ಮ ಅಧಿಕಾರಿಗಳಾಗಲಿ ಅವ್ರ ವಿರುದ್ಧ ನಾವು ಕಾನೂನು ಕ್ರಮ ತಗೊಳೋದಕ್ಕೆ ನಾವೆಲ್ಲ ಇದ್ದೇವೆ. ನೀವು ನಿಮ್ಮೊಟ್ಟಿಗೆ ಸೇರಿಕೊಂಡು ನಾವು ಇದನ್ನು ವಿಧಾನಸೌಧವರೆಗೂ ತಗೊಂಡು ಹೋಗಿ ಮಂತ್ರಿಗೆ ಹೇಳಿ CMಗೆ ಹೇಳಿ ಗಮನ ತಂದು ಅವ್ರನ್ನ ಯಾವುದೇ ಕಾರಣಕ್ಕೆ ಬಿಡುವಂಥ ಕಾರ್ಯಕ್ರಮ ನಾವು ಮಾಡೋಣ ಅಂತ ನಾನು ಮುಂದೆ ಹೇಳ್ತೇನೆ. ಮತ್ತು ಏನಾಗಿದೆ ಇನ್ನೊಂದೇನಾಗಿದೆ ಅಂದರೆ ಇಲ್ಲಿ ನಮ್ಮಲ್ಲಿ ಏನು ನನಗೆ ನಾನು ನೋಡುತ್ತಾ ಇರೋ ಪ್ರಕಾರ ನಮ್ಮಲ್ಲಿ ಯಾಕೋ ಒಂದು ಕೇಳೋ ಮನೋಭಾವನೆ ನಮ್ಮಲ್ಲಿ ಕಡಿಮೆ ಆಗಿದೆ. ಅವ್ರು ಏನಂದರೆ BJP ಅವರು ಏನು ಬೇಕಾದ್ರೆ ಮಾಡ್ಬೋದು, ಇಲ್ಲಿ ಕೇಳೋದಿಲ್ಲ. ನಾವು ಫರ್ನಿಚರ್ ಕದಿಬೋದು, ದುಡ್ಡು ಕದಿಬೋದು, ನಾವೇ ಕಾಂಟ್ರಾಕ್ಟ್ ಮಾಡ್ಬೋದು, ನಾವೇ ನಾವು ರಸ್ತೆಯಲ್ಲಿ ಮನೆ ಕಟ್ಬೋದು, ಅಂಗಡಿ ಕಟ್ಬೋದು ಅನ್ನೋ ಮನೋಭಾವ ಅವರಿಗೆ ಬಂದ್ಬಿಟ್ಟಿದೆ ಅವರಿಗೆ. ಖಂಡಿತವಾಗ್ಲೂ ಇದನ್ನು ನಾವು ಯಾವುದೇ ಕಾರಣಕ್ಕೆ ಅವ್ರು ಯಾವ ದೊಡ್ಡ ಮಟ್ಟಕ್ಕೆ ಹೋದ್ರೇನು, ಯಾವುದೇ ಪ್ರಭಾವಿಗಳ ಹತ್ರ ಹೋದ್ರೇನು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ರಮನಾಥ್ ನಾಯಕರೆಲ್ಲ ಸೇರಿಕೊಂಡು ಅವ್ರನ್ನ ಯಾವುದೇ ಕಾರಣಕ್ಕೆ ಅವ್ರನ್ನ ವಸೂಲಿ ಮಾಡಬೇಕು. ಇದರಲ್ಲಿ ಯಾರು ಅಮಾಯಕ ಇದ್ದಾನಲ್ಲ ಬಾಬುವನ್ನು ಅವನಿಗೆ ಪಾಪ ಅನ್ಯಾಯ ಆಗಿದ್ದ ರೀತಿಯಲ್ಲಿ ನಾವೆಲ್ಲ ಹೋರಾಟ ಮಾಡಿ ಇದರಲ್ಲಿ ನೋಡಿ, ಈಗ 1 ವರ್ಷ ಬಿಲ್ ಕಟ್ಟಲ್ಲ 13 ಲಕ್ಷ 15 ಲಕ್ಷ ಅಂತ ಇಟ್ಕೊಳ್ಳಿ. ಪೇಪರ್ಲಿ ಇರೋದು 13 ಲಕ್ಷ, ಇನ್ನು ಒಳಗಡೆ ಎಷ್ಟಾಗಿದೆ ಗೊತ್ತಿಲ್ಲ, BJP ಕತೆ ಗೊತ್ತಿಲ್ಲ. ಹಾಗೆ ಸುಮ್ಮನೆ ಹೇಳೋದು ನೋಡುವ ಅದು ಎಷ್ಟಾಗಿದೆ ಅಂತ ಹೇಳಿ ಅದನ್ನೆಲ್ಲ ರಿಕವರಿ ಮಾಡಿಸಿ ಆಮೇಲೆ ಒಬ್ಬ PDO ಮತ್ತು ಅಧಿಕಾರಿಗೆ ಗೊತ್ತಾಗ್ಲಿಕ್ಕಿಲ್ಲ, ಡೈಲಿ ಕಟ್ಟಬೇಕಲ್ಲ ಅವರು. ಇವತ್ತನ್ನ ಕಲೆಕ್ಟ್ ಮಾಡಿದ ಬಿಲ್ನ ನಾಳೆ ಬೆಳಗ್ಗೆ ಬ್ಯಾಂಕ್ ಕಟ್ಟಬೇಕಲ್ಲ. PDO ಏನು ಮಾಡ್ತಾರೆ, PDO ಅದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ, 100% ಇನ್ವಾಲ್ವ್ ಆಗಿದ್ದ ಅದರಲ್ಲಿ. PDO ಮತ್ತು ಅಧಿಕಾರಿಗಳು ಯಾರಾಗಿದ್ದಾರೋ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ ಮತ್ತೆ ಅವ್ರನ್ನೆಲ್ಲ ಡಿಸ್ಮಿಸ್ ಮಾಡೋಂಥ ಹೋರಾಟವನ್ನು ಮಾಡಬೇಕು. ಪಂಜದಲ್ಲಿ ಬಹುಶಃ ಇದೊಂದು ಬಹಳ ಮಹತ್ವದ ಒಂದು ಕಾರ್ಯಕ್ರಮ ನಾನು ತಿಳ್ಕೊಂಡಿದ್ದೇನೆ. ನಾವು ಎಲ್ಲವನ್ನು ಸಹಿಸಬಹುದು, ಭ್ರಷ್ಟಾಚಾರವನ್ನು ಸಹಿಸಬಾರದು.
ನೀವು ಹೇಳ್ಬೋದು, ನೀವು ಮಂತ್ರಿ ಆಗಿದ್ದೀರಲ್ಲ, ಸುದೀರ್ಘ ವರ್ಷ ಮಂತ್ರಿ ಆಗಿದ್ದೀರಲ್ಲ ಅಂತ ಹೇಳಬೇಕಾದ ಮಾತನ್ನು. ಬಹುಶಃ ನಾನು ಮಂತ್ರಿ ಆಗಿದ್ದೇನೆ, ಒಂದು 13 ವರ್ಷ ಮಂತ್ರಿ ಆಗಿದ್ದೇನೆ. ನನ್ನನ್ನು ವಿರೋಧ ಪಕ್ಷ BJP ಅವರು ಸೇರಿ ನನ್ನ ಮೇಲೆ ಒಂದು ಕಪ್ಪು ಚುಕ್ಕಿಯನ್ನು ಇಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ಸತ್ಯವನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಅದು ನಾನು ಹೇಳಬೇಕಾಗಿದೆ. ನಾನು ಧೈರ್ಯವಾಗಿ ಹೇಳ್ತೇನೆ. ಬಹುಶಃ ಅವಕಾಶಗಳು ನನಗೆ ಪಕ್ಷ ಕೊಟ್ಟಿದೆ, ಸಮಾಜವು ನನಗೆ ಕೊಟ್ಟಿದೆ. ಅವಕಾಶ ಕೊಟ್ಟಾಗ ನಾನು ಬಹುಶಃ ನನಗೆ ಧೈರ್ಯವಾಗಿ ವಿಶ್ವಾಸದಲ್ಲಿ ವೇದಿಕೆಯಲ್ಲಿ ಮಾತಾಡ್ತಕ್ಕ ಧೈರ್ಯ ಇದೆ ಅಂತಕ್ಕಂಥ ಮಾತನ್ನು ಮೊಟ್ಟ ಮೊದಲಾಗಿ ಹೇಳಿಕೊಂಡು ಇವತ್ತು ಈ ಒಂದು ವಿಚಾರದಲ್ಲಿ ಬಹುಶಃ ವೇದಿಕೆಯಲ್ಲಿ ಬಹಳಷ್ಟು ಮಂದಿ ಮಾತಾಡಿದ್ದಾರೆ. ನನಗೆ ನೀವು ಹೇಳಿದ ಮಾಹಿತಿಯನ್ನು ತಿಳ್ಕೊಂಡು ನಾನು ಕೆಲವಾರು ವಿಚಾರಗಳನ್ನು ನಾನು ಮಾತಾಡಬೇಕಾಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಹೌದು, ಇವತ್ತು ಪಂಚಾಯತ್ಗೆ ನಾನು ಹಿಂದೆ ಸಾರಿ ಬಂದಿದ್ದೆ. ಹಿಂದೆ ಬಂದಾಗ ನಮ್ಮ ಕರಿಕಾಲ ಅವರು ನನ್ನನ್ನು ಕರೆಸಿದ್ರು. ಸರಿ, ಒಂದು ಕಾರ್ಯಕ್ರಮ ಇಲ್ಲೊಂದು ಸತ್ಯ ಶೋಧನೆ, ಸತ್ಯ ದರ್ಶನ, ಹೆಸರು ಸತ್ಯ ದರ್ಶನ ಕಾರ್ಯಕ್ರಮ ಅಂತೇಳಿ ಒಂದು ಸಂದರ್ಭ ಬಂದು ನಾವು ಕೆಲವಾರು ಸತ್ಯ ವಿಚಾರಗಳನ್ನು ಮಾತಾಡಿ ನಾವು ಹೋಗಿದ್ದೇವೆ. ಆ ಸತ್ಯ ದರ್ಶನವನ್ನು ಮಾಡಿದ್ದೇವೆ. ಒಬ್ಬ ಸಾಮಾಜಿಕ ನ್ಯಾಯದ ವಂಚಿತರಾದ ದುರ್ಬಲ ವರ್ಗದ ಒಬ್ಬ ವ್ಯಕ್ತಿ, ಅವನು ಪಂಚಾಯತ್ ಒಬ್ಬ ಸಾಮಾನ್ಯ ಒಂದು ಕೆಲಸ ಮಾಡ್ತಕ್ಕಂಥ ಬಿಲ್ ಕಲೆಕ್ಟರ್ನ ಮೇಲೆ ಒಂದು ಆರೋಪ ಆಗಿದೆ ಅಂತಕ್ಕಂಥದ್ದು, ಅದನ್ನು ಸತ್ಯವನ್ನು ನಾವು ತಿಳ್ಕೊಳ್ಳುವಂಥ ದೃಷ್ಟಿಯಲ್ಲಿ ಇದನ್ನು, ಯಾಕಂತ ಹೇಳಿದ್ರೆ ಭ್ರಷ್ಟಾಚಾರ ಅಂತ ಹೇಳಿದಾಗ ಯಾರೋ ಒಬ್ಬನ ಮೇಲೆ ಅವನ ಮೇಲೆ ಎಲ್ಲವನ್ನ ಹಾಕಿ ನಾವು ತಪ್ಪಿಸ್ಕೊಳ್ತಕ್ಕಂಥ ಪ್ರಯತ್ನ ಈ ಪಂಚಾಯತ್ ಆಗ್ತಾ ಇದೆ ಅಂತಕ್ಕಂಥ ನಾನು ತಿಳ್ಕೊಂಡಂಥ ಸತ್ಯ. ಅದಕ್ಕಾಗಿ ಈ ಪಂಚಾಯತ್ ಏನಾಗಿದೆ, ಅದನ್ನು ಏನು ಮಾಡಬೇಕಾಗಿದೆ, ಯಾವ ರೀತಿಯಲ್ಲಿ ಅದನ್ನು ನಾವು ತಪ್ಪಿದಷ್ಟರು ಹೇಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ರ ಜೊತೆಯಲ್ಲಿ ಕೇವಲ ಒಂದು ಬಡಪಾಯಿಗೆ ಶಿಕ್ಷೆ ಆಗ್ತಕ್ಕಂಥದ್ದಲ್ಲ, ಅದರ ಹಿಂದಿರ್ತಕ್ಕಂಥ ದೊಡ್ಡ ಕುಲವಾರಿಗಳಿಗೆ ಶಿಕ್ಷೆ ಆಗಬೇಕನ್ನೋಂಥ ದೃಷ್ಟಿಯಲ್ಲಿ ಇದು ಸಮಸ್ತ ಸುಳ್ಯ ತಾಲೂಕಿಗೆ ಇದರ ವಿಚಾರಗಳು ಮನವರಿಕೆ ಆಗಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಇದಕ್ಕೆ ಮಹತ್ವ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿಯ ಒಂದು ಪಂಚಾಯತ್ನಲ್ಲಿ ನಡೀತಕ್ಕಂಥ ಅವ್ಯವಹಾರನ್ನ ಬಲಿಗೆಲ್ತಕ್ಕಂಥ ಮುಖ್ಯ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಏನು ಪಂಚಾಯತ್ನಲ್ಲಿ ಸಾಮಾನ್ಯ ದುರ್ಬಲ ವರ್ಗ ಸೇರಿದಂಥ ಒಬ್ಬ ವ್ಯಕ್ತಿ, ಅವನ ಮೇಲೆ ಒಬ್ಬ ಬಿಲ್ ಕಲೆಕ್ಟರ್ ಒಬ್ಬನ ಮೇಲೆ ನಾವು ಹೊಣೆಗಾರಿಕೆಯನ್ನು ಮಾಡಿ, ನೀವು ಹೊಣೆಗಾರಿಕೆಯನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಕೂಡ ಸತ್ಯ ದರ್ಶನ ಮಾಡತಕ್ಕಂಥ ಇನ್ನೊಂದು ಕಾರ್ಯಕ್ರಮ ನಾನು ನಿಮಗೆ ಬಯಸ್ತೇನೆ. ಸತ್ಯ ದರ್ಶನ ಮಾಡತಕ್ಕಂಥ ಇನ್ನೊಂದು ಕಾರ್ಯಕ್ರಮ ಇವತ್ತು ರಾಮರಾಜ್ಯ ಅದು ರಾಜ್ಯ ಇವರು ನಮ್ಮ ಮಹಾತ್ಮ ಗಾಂಧಿಯವರ ಕನಸು. ಆ ಮಹಾತ್ಮ ಗಾಂಧಿಯವರ ಕನಸನ್ನು ನನಸು ಮಾಡಬೇಕು ಅಂತ ಹೇಳುವ ದೃಶ್ಯನ್ನ ಮಾಡಿರ್ತಕ್ಕಂಥ ತಿದ್ದುಪಡಿ ಅಂತೆ ಇವತ್ತು ಮಹಾತ್ಮ ಗಾಂಧಿ ವಿರೋಧಿಗಳ ಪಂಚಾಯತ್ ಇದ್ದಾರೆ, ಅವರನ್ನು ಹೊರಗೆ ಹಾಕಬೇಕಾದ ಕೆಲಸ ಮಾಡಬೇಕಾಗಿದೆ. ಪಂಚಾಯತ್ ಅಲ್ಲಿ ಇರುತ್ತೆ ಅಧಿಕಾರಿ ಇವತ್ತು ಮಹಾತ್ಮ ಗಾಂಧಿಯವರ ಕನಸಿನ ಕಾರ್ಯಕ್ರಮ ಪಂಚಾಯತ್ ತಿದ್ದುಪಡಿ ಉದ್ದೇಶ ಏನು ಅಂತ ಹೇಳಿ ಮಹಾತ್ಮ ಗಾಂಧಿಯವರ ಒಂದು ಉದ್ದೇಶ ಗ್ರಾಮ ಸ್ವರಾಜ್ಯ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅಂತ ಗ್ರಾಮ ಪಂಚಾಯತ್ನಲ್ಲಿ ಗಾಂಧಿ ವಿರೋಧಿಗಳ ಪಂಚಾಯತ್ ಇದ್ದಾರಲ್ಲ, ಅವರು ಹೊರಗೆ ಆಗ್ತಕ್ಕಂಥ ಕೆಲಸವನ್ನು ಜನ ಮಾಡಬೇಕಾಗಿದೆ, ಅಗತ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಇವತ್ತು ಭ್ರಷ್ಟಾಚಾರ ಒಂದು ಭಾಗ ಆದರೆ ಇದು ಇನ್ನೊಂದು ಭಾಗ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ. ಇವತ್ತು ಗಾಂಧೀಜಿಯವರ ಏನು ಆಶೆ ಕನಸಿದೆ, ಒಂದು ಭ್ರಷ್ಟಾಚಾರ ಮುಕ್ತವಾದಂಥ ಪಂಚಾಯತ್ ಬರಬೇಕು, ಎಲ್ಲ ಸಮಾಜ ಜನರಿಗೆ ಅವಕಾಶ ಕೊಡಬೇಕು ಅನ್ನೋಂಥ ಅವರ ಆಶೆ ತನ್ನ ಇವತ್ತು ಈಡೇರಿಸ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡಿತ್ತು. ಆ ಕಾಂಗ್ರೆಸ್ ಮಾಡಿದ ಕನಸನ್ನ ನುಚ್ಚುನೂರು ಮಾಡತಕ್ಕಂಥ ಕೆಲಸವನ್ನು BJP ಅಧಿಕಾರ ಬಂದ ಬಹುಶಃ ಇವತ್ತು ಭ್ರಷ್ಟಾಚಾರ ಮಾಡ್ತಕ್ಕಂಥದ್ದು ಬಹುಶಃ ಪಂಚಾಯತ್ನಲ್ಲಿ ಯಾರು ಭ್ರಷ್ಟಾಚಾರ ಮಾಡಿದ ಅವರಿಗೆ ಸರಿಯಾದಂಥ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅಮಾಯಕರಿಗೆ ತೊಂದರೆ ಆಗಬಾರ್ದು. ಪ್ರಿಯ ಭಗವದ್ಭಕ್ತರೇ, ಕಾನತ್ತೂರು ಶ್ರೀ ನಾಲ್ವರು ದೈವಸ್ಥಾನ ಕಳಿಯಾಟ ಮಹೋತ್ಸವ
ಇದೇ ಬರುವ ದಿನಾಂಕ 2025 ಡಿಸೆಂಬರ್ 27ರಿಂದ 2026 ಜನವರಿ 1ರ ತನಕ ಕಾನತ್ತೂರು ಶ್ರೀ ನಾಲ್ವರು ದೈವಸ್ಥಾನದಲ್ಲಿ ವರ್ಷಂಪ್ರತಿ ಜರುಗುವ ಕಳಿಯಾಟ ಮಹೋತ್ಸವವು ಜರುಗಲಿರುವುದು. ಕಾರ್ಯಕ್ರಮದ ವಿವರಗಳು: 2025ರ ಡಿಸೆಂಬರ್ 27 ಶನಿವಾರದಂದು ಪೂರ್ವಾಹ್ನ ತಂತ್ರಿವರ್ಯರ ಕರ್ಮಿಕತ್ವದಲ್ಲಿ ಶುದ್ಧಿ ಕಲಶ ಪ್ರಾರ್ಥನೆ. ಸಾಯಂಕಾಲ ದೈವ ಕೋಲಧಾರಿಗಳಿಗೆ ಕರ್ತವ್ಯ ಹಂಚಿಕೆ. 2025 ಡಿಸೆಂಬರ್ 28 ಆದಿತ್ಯವಾರದಂದು ಪೂರ್ವಾಹ್ನ ಕಳರಿ ಅರಮನೆಗಳಲ್ಲಿ ಆನೆ ಚಪ್ಪರ ಏರಿಸುವುದು. ಮೂಲಸ್ಥಾನ ಕಾವಿನಿಂದ ಉತ್ಸವ ನಡೆಯುವ ಅರಮನೆಗೆ ಭಂಡಾರ ಆಗಮನ. ರಾತ್ರಿ ಎಳಿಯೋರ್ ದೈವ ಕಳರಿ ಪಡಿಪುರೆಗೆ ಆಗಮಿಸಿ ನಿರ್ಗಮನ. 2025 ಡಿಸೆಂಬರ್ 29 ಸೋಮವಾರದಂದು ಮುಂಜಾನೆ ಶ್ರೀ ಚಾಮುಂಡಿ ದೈವ, ಬಳಿಕ ಶ್ರೀ ಪಂಜುರ್ಲಿ ದೈವ. ಅದೇ ದಿನ ರಾತ್ರಿ ಮೂತೋರ್ ದೈವ ಕಳರಿ ಪಡಿಪುರೆಗೆ ಆಗಮನ, ಜೀತಕಾಣಿಕೆ ಸಮರ್ಪಣೆ, ನಿಗಮನದ ಬಳಿಕ ಸುಡುಮದ್ದು ಪ್ರದರ್ಶನ. ಬಂಬೇರಿಯ ಮಾಣಿಚ್ಚಿ ದೈವದ ಕೋಲ. 2025 ಡಿಸೆಂಬರ್ 30 ಮಂಗಳವಾರದಂದು ಮುಂಜಾನೆ ಶ್ರೀ ಚಾಮುಂಡಿ ದೈವ, ಬಳಿಕ ಕುಂಡಕಲೆಯ ದೈವಗಳ ಸಂಚಾರ ಆರಂಭ. ಅದಾದ ಬಳಿಕ ಪಂಜುರ್ಲಿ ದೈವ, ರಾತ್ರಿ ಶ್ರೀ ಪಾಷಾಣ ಮೂರ್ತಿ ದೈವದ ಕೋಲ. 2025 ಡಿಸೆಂಬರ್ 31ರಂದು ಬುಧವಾರ ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ ತುಲಭಾರ ಸೇವೆ, ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವ, ಬಳಿಕ ಪ್ರೇತ ವಿಮೋಚನೆ. 2026 ಜನವರಿ 1 ಗುರುವಾರದಂದು ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ ತುಲಭಾರ ಸೇವೆ, ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವ, ಬಳಿಕ ಪ್ರೇತ ವಿಮೋಚನೆ. 2026 ಜನವರಿ 2 ಶುಕ್ರವಾರದಂದು ಬೆಳಗ್ಗೆ ಕಳಗ ಒಪ್ಪಿಸುವುದು, ಬಳಿಕ ಭಂಡಾರದ ನಿರ್ಗಮನ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾಭಿಮಾನಿಗಳಿಗೆ ಆದರದ ಸ್ವಾಗತ ಬಯಸುವ ಕೆಪಿ ಗೋಪಿನಾಥನ್ ನಾಯರ್, ಮ್ಯಾನೇಜಿಂಗ್ ಟ್ರಸ್ಟಿ, ಕಾನತ್ತೂರು ಶ್ರೀ ನಾಲ್ವರು ದೈವಸ್ಥಾನ.